ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಹಳ ಮಹತ್ವವಾದಂತಹ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ, ಯೂಟ್ಯೂಬ್ ನಮ್ಮೆಲ್ಲ ಯೂಟ್ಯೂಬರ್ಗಳಿಗೆ ಒಂದು YT ಸ್ಟುಡಿಯೋ ಅನ್ನೋಂಥದ್ದನ್ನು ಕೊಟ್ಟಿದೆ. ಆ YT ಸ್ಟುಡಿಯೋ, ಅದರಲ್ಲಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಅದರಲ್ಲಿ ನಮ್ಮ ವಿಡಿಯೋ ಎಷ್ಟು ನಿಮಿಷಗಳವರೆಗೆ ನೋಡಲಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಜೊತೆಗೆ ಗ್ರಾಫ್ ಸಹಿತ ನಾವು ನೋಡ್ಬೋದು, ಯಾವ ರೀತಿಯಲ್ಲಿ ಆ ಒಂದು ವಿಡಿಯೋಗಳು ಓಡ್ತಾ ಇವೆ ಅನ್ನುವಂಥದ್ದು. ಆ ನಂತರ ಯಾವ ಒಂದು ವಿಡಿಯೋ ಟಾಪ್ ಲಿಸ್ಟ್ನಲ್ಲಿ ಬಂದಿದೆ ಅನ್ನುವಂಥದ್ದನ್ನು ಸಹಿತ ನಾವು ನೋಡ್ಬೋದು. ಹೀಗೆ ಹಲವಾರು ಫ್ಯೂಚರ್ಗಳನ್ನು ಆ ಒಂದು YT ಸ್ಟುಡಿಯೋದಲ್ಲಿ ನಮಗೆ ಯೂಟ್ಯೂಬ್ನವರು ನೀಡಿದ್ದಾರೆ. ಸ್ನೇಹಿತರೆ, ಇದು ಯಾವುದಕ್ಕೆ ಅಂತಂದರೆ, ಇಲ್ಲಿ ಯೂಟ್ಯೂಬ್ ಪಾರ್ಟ್ನರ್ಗಳಿಗೆ ಅನುಕೂಲ ಆಗಲಿ ಅನ್ನೋಂತಹ ಒಂದು ಉದ್ದೇಶದಿಂದ ಈ ಒಂದು YT ಸ್ಟುಡಿಯೋನ ಯೂಟ್ಯೂಬ್ ಪಾರ್ಟ್ನರ್ಸ್ಗೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಇವತ್ತಿನ ಒಂದು ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ಹೆಚ್ಚು ಬಾರಿ ನಾವು YT ಸ್ಟುಡಿಯೋನ ಓಪನ್ ಮಾಡಿ ನೋಡೋದ್ರಿಂದ ನಮ್ಮ ಚಾನಲ್ ಡೆಡ್ ಆಗುತ್ತೆ ಅಂತೇಳಿ, ಅಂದರೆ ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ ಅನ್ನುವಂತಹ ಒಂದು ವಿಷಯ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಹೆಚ್ಚು ಜನ ಯೂಟ್ಯೂಬರ್ಗಳು ಅದನ್ನು ನೋಡಿ ಆ YT ಸ್ಟುಡಿಯೋನ ಓಪನ್ ಮಾಡ್ದೇ ಎಷ್ಟೋ ಜನ ಬಿಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ನೀವು ಯಾವಾಗಲೂ ಆ ಒಂದು ಟೈಟಲ್ಗಳನ್ನು ನೋಡೋದ್ರ ಮಾತ್ರಕ್ಕೆ ಆ ಒಳಗಿನ ವಿಡಿಯೋ ನೋಡಿದ್ರೆ, ನೀವು ಕೇವಲ ಈ ಹೊರಗಿರುವಂತಹ ಒಂದು ಥಂಬ್ನೇಲನ್ನು ಮಾತ್ರ ನೋಡಿ ನೀವು ಅರ್ಧಕ್ಕೆ ಅದನ್ನು ಬಿಟ್ಟಂಥ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಗೊಂದಲ ಉಂಟಾಗ್ತದೆ. ಏನಪ್ಪ ಅಂದರೆ, ಈಗ ಏನು ಈ YT ಸ್ಟುಡಿಯೋನ ನಾವು ಹೆಚ್ಚು ಬಾರಿ ಅದನ್ನು ನೋಡಿದ್ದೇ ಆಯ್ತು ಅಂತಂದರೆ, ಅಲ್ಲಿ ಆ ಒಂದು YT ಸ್ಟುಡಿಯೋ ಬಂದಾಗುತ್ತೆ ಅನ್ನುವಂಥದ್ದು ನಿಮ್ಮ ತಲೆಯೊಳಗೆ ಕೂತ್ಕೊಂಡ್ಬಿಡ್ತದೆ. ಹಾಗಾಗಿ ನೀವು ಈ ಥಂಬ್ನೇಲನ್ನು ಮಾತ್ರ ನೋಡಿ ಆ ಒಂದು ವಿಷಯಕ್ಕೆ ನಿರ್ಣಯಕ್ಕೆ ಬರಬಾರ್ದು. ದಯವಿಟ್ಟು ನಿಮಗೆ ಹೇಳುವಂಥದ್ದು ಏನಂತಂದರೆ, ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪವಾಗಿ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋಕ್ಕೆ ಲೈಕ್ ಬಟನ್ನ ಒತ್ತಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಇವತ್ತಿನ ದಿನ ನಾನು ಹೆಚ್ಚು ಬಾರಿ YT ಸ್ಟುಡಿಯೋನ ಓಪನ್ ಮಾಡಿ ನೋಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತಾ ಇಲ್ವಾ ಅನ್ನುವಂತಹ ವಿಷಯ ಕುರಿತು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ವಿಡಿಯೋ ನೋಡೋಣ. ಸ್ನೇಹಿತರೆ, ಈ ಎಷ್ಟೋ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳನ್ನು ಅನ್ನಿಸ್ಕೊಂಡಂತಹ ವ್ಯಕ್ತಿಗಳು ಸಹಿತ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ, ಥಂಬ್ನೇಲ್ಗಳು ಆಕರ್ಷಣೀಯವಾಗಿರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಅಲ್ಲಿ ಹೆಸರನ್ನೇ ಆ ರೀತಿ ಕೊಡ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಬಾರ್ ಬಾರ್ ಯೂಟ್ಯೂಬ್ ಸ್ಟುಡಿಯೋ खोलने से आपका ಯೂಟ್ಯೂಬ್ ಚಾನಲ್ ಬಂದ್ ಹೋ ಜಾಯೇಗಾ ಅಂಥೇಳಿ ಅದನ್ನು ಹಾಕಿರ್ತಾರೆ. ಅದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಏನಾಗ್ಬಿಡ್ತಪ್ಪ ಅಂದರೆ, ಇದನ್ನು ನಾವು ಯೂಟ್ಯೂಬ್ ಇದು YT ಸ್ಟುಡಿಯೋನ ಹಗಲೆಲ್ಲ ನಾವು ಓಪನ್ ಮಾಡಿದ್ದಾಯ್ತು ಅಂದ್ರೆ ನಮ್ಮ ಚಾನಲ್ ಬಂದ್ ಆಗ್ಬಿಡ್ತೈತಿ ಅಂಥೇಳಿ ತಿಳ್ಕೊಂಡು ನಾವು ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ನಾನಿಲ್ಲಿ ಹೇಳುವಂಥದ್ದು ಏನಂದರೆ, ಆ YT ಸ್ಟುಡಿಯೋ ಒಂದು ಪ್ರೈವೇಟ್ ಆದಂತಹ ಒಂದು ಆ್ಯಪ್ ಅಲ್ಲ. ಮೊದಲಿಗೆ ನಾವು ಇದನ್ನು ತಿಳ್ಕೋಬೇಕು. ಯಾಕಂದರೆ YT ಸ್ಟುಡಿಯೋನ ಕೊಟ್ಟಂಥವ್ರು ಯಾರು? ಯೂಟ್ಯೂಬ್ನವರು. ಅಂದರೆ ಅದನ್ನು ಎದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಪಾರ್ಟ್ನರ್ಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದನೇ ಆ ಒಂದು YT ಸ್ಟುಡಿಯೋನ ಆ ಒಂದು YT ಸ್ಟುಡಿಯೋ ಅಪ್ಲಿಕೇಶನನ್ನು ನಮಗಾಗೆ ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಯೂಟ್ಯೂಬ್ ಅನ್ನುವಂತಹ ಒಂದು ಸಂಸ್ಥೆ ಏನು ಮಾಡ್ತಾ ಇದೆ ಅಂದರೆ, ಅಲ್ಲಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಹೆಚ್ಚು ಕ್ವಾಲಿಟಿಯಿಂದ ಬರ್ಬೇಕಂಥೇಳಿ, ಹಾಗೂ ಆ ಒಂದು ಏನು ಯೂಟ್ಯೂಬರ್ಗಳ ಅನುಕೂಲ ಆಗಲಿ ಅಂಥೇಳಿ ಹಲವಾರು ಅಪ್ಲಿಕೇಶನ್ಗಳನ್ನ ಇವತ್ತು ಬಿಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೊಸ ಹೊಸ ಅಪ್ಡೇಟ್ಗಳನ್ನು ಬಿಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಈ YT ಸ್ಟುಡಿಯೋನು ಸಹಿತ ಒಂದು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ನ ಬಂದ್ ಮಾಡೋದೇ ಆಗಿತ್ತಂದ್ರೆ ಆ YT ಸ್ಟುಡಿಯೋನ ನಮ್ಗೆ ಯಾಕೆ ಕೊಡ್ತಾ ಇದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಮೊದಲಿಗೆ ನೋಡ್ಕೋಬೇಕು. ಹಾಗಾಗಿ ಸ್ನೇಹಿತರೆ, ನಾನು ಇಲ್ಲಿ ಹೇಳುವಂಥದ್ದು ಇಷ್ಟೇ, ಏನಂದ್ರೆ, ನಮ್ಮ YT ಸ್ಟುಡಿಯೋವನ್ನು ನಾವು ಎಷ್ಟು ಸಾರಿ ಬೇಕಾದರೂ ಅದನ್ನು ನೋಡ್ಬೋದು. ಅದರಿಂದ ಯಾವುದೇ ರೀತಿಯಾದಂತಹ ಚಾನಲ್ ಬಂದ್ ಆಗೋದಿಲ್ಲ. ಮೊದಲಿಗೆ ನಿಮ್ಮೆಲ್ಲರಿಗೂ ತಿಳಿಸುವಂಥದ್ದು ಏನಂತಂದರೆ, YT ಸ್ಟುಡಿಯೋವನ್ನು ಬಾರಿ ನಾವು ಓಪನ್ ಮಾಡುವುದರಿಂದ ಯಾವುದೇ ಯೂಟ್ಯೂಬ್ ಚಾನಲ್ ಬಂದ್ ಆಗೋದಿಲ್ಲ. ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಈಗ ಯೂಟ್ಯೂಬ್ ಚಾನಲ್ ಬಂದ್ ಆಗುತ್ತೆ,
ಯಾವ ರೀತಿ ಡೆಡ್ ಆಗ್ತದಪ್ಪ ಅದು ಅಂತಂದರೆ, ಅಲ್ಲಿ ನೀವು ಬೇಡದೇ ಇರುವಂತಹ ಒಂದಿಷ್ಟು ವಿಷಯಗಳನ್ನು, ಅಶ್ಲೀಲವಾದಂತಹ ಚಿತ್ರಗಳನ್ನು ನೀವು ಅಲ್ಲಿ ಬಿತ್ತರಿಸಿದ್ದೇ ಆಯ್ತಂದರೆ, ಅಥವಾ ಯೂಟ್ಯೂಬ್ನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಬ್ರೇಕ್ ಮಾಡಿ ನೀವು ಅದರಲ್ಲಿ ಏನಾದರೂ ಒಂದು ಕಂಟೆಂಟ್ಗಳನ್ನು ಹಾಕಿದ್ದೇ ಆಯ್ತಂದರೆ, ಆಗ ಅದು ಯೂಟ್ಯೂಬ್ನ ವಿರುದ್ಧ ಅಂತ ತಿಳ್ಕೊಂಡು ಆಗ ನಿಮ್ಮ ಚಾನಲ್ಗಳು ಡೆಡ್ ಆಗುವಂಥ ಸಾಧ್ಯತೆಗಳು ಇದಾವೆ ಸ್ನೇಹಿತರೆ. ಹಾಗಾಗಿ ನಾವು ಮೊದಲಿಗೆ ಯೂಟ್ಯೂಬಿನ ಒಂದು ನೀತಿ ನಿಯಮಗಳನ್ನು ಮೊದಲಿಗೆ ತಿಳ್ಕೋಬೇಕು. ಅದಾದ ನಂತರ ನಾವು ಅದಕ್ಕೆ ತಕ್ಕಂಗೆ ನಾವು ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿ ಅದನ್ನು ನಾವು ನಮ್ಮ ವೈಟಿ ಸ್ಟುಡಿಯೋದಲ್ಲಿ ಅದರ ರಿಸಲ್ಟನ್ನು ನೋಡ್ಕೊಳ್ಳೋದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ. ಅದು ಏನು ದೊಡ್ಡ ಅಕ್ಷಮ್ಯ ಅಪರಾಧನೂ ಅಲ್ಲ. ಅದು ನಮ್ಗೆ ಯೂಟ್ಯೂಬ್ ಚಾನಲ್ನವರೇ ನಮಗೆ ಈ ಒಂದು ವೈಟಿ ಸ್ಟುಡಿಯೋವನ್ನು ಕನ್ನಡಿಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದರಲ್ಲಿ ನಮ್ಮ ಒಂದು ವಿಡಿಯೋ ಯಾವ ಪ್ರೋಗ್ರೆಸ್ನಲ್ಲಿದೆ ಅನ್ನುವಂಥದ್ದನ್ನು ನಾವು ಎಷ್ಟು ಬಾರಿ ನೋಡಿದ್ರೂ ಯಾವುದೇ ತೊಂದರೆಗಳಾಗಲ್ಲ ಸ್ನೇಹಿತರೆ. ಇಲ್ಲಿ ದಯವಿಟ್ಟು ನೀವು ಯಾವುದೇ ಒಂದು ವಿಡಿಯೋವನ್ನು ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮೊದಲು ನೀವು ರೂಢಿಯನ್ನು ಮಾಡಿಕೊಳ್ರಿ. ಯಾಕಂದರೆ ಈಗ ಸ್ಟಾರ್ಟಿಂಗ್ ನಿಮ್ಮನ್ನು ಆಕರ್ಷಣೆ ಮಾಡೋದಕ್ಕೆ ಒಂದು ಹೇಳಿರ್ತಾರೆ, ಆ ನಂತರ ಅದರಲ್ಲಿರುವಂತಹ ಕಂಟೆಂಟೇ ಬೇರೆ ಆಗಿರ್ತದೆ. ಈಗ ನಾವು ತಮ್ನೇಲ್ನಲ್ಲಿ ಈ ವೈಟಿ ಸ್ಟುಡಿಯೋವನ್ನು ಹೆಚ್ಚು ಬಾರಿ ಓಪನ್ ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದಾಗುತ್ತೆ ಅಂತೇಳಿ ತಮ್ನೇಲ್ನಲ್ಲಿ ಕೊಟ್ಟಿದ್ರೆ, ಅದೇ ರೀತಿಯಾಗಿ ಇಲ್ಲಿ ಒಳಗಡೆ ಅದು ಬಂದಾಗ್ತದೆ ಅಂತೇಳಿ ನೀವು ತಿಳ್ಕೊಂಡು ಅಷ್ಟೇ ಬಿಡಬಾರ್ದು. ಯಾಕಂದ್ರೆ ನಾವಿಲ್ಲಿ ಅದನ್ನು ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೋ ಚಾನಲ್ನವರು ಇದೇ ರೀತಿಯಾಗಿ ಆ ಥಂಬ್ನೇಲ್ಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಚಾನಲ್ಗಳನ್ನು ಮಾಡಿರ್ತಾರೆ. ಇಂತಹ ಥಂಬ್ನೇಲ್ಗಳನ್ನು ಮಾಡಿಕೊಂಡು ಇಲ್ಲಿ ವಿಡಿಯೋಗಳನ್ನು ರಚನೆ ಮಾಡಿರ್ತಾರೆ. ಅದು ನಮ್ಮ ಎಷ್ಟೋ ಯೂಟ್ಯೂಬರ್ಗಳಿಗೆ ಡಿಮೋಟಿವೇಶನ್ ಆಗಿ ಆ ವೈಟಿ ಸ್ಟುಡಿಯೋವನ್ನು ಬಳಸೋದನ್ನೇ ಬಿಟ್ಟಿರ್ತಾರೆ. ಅಂಥವರಿಗೆ ಉಪಯುಕ್ತವಾಗಲಿ ಅಂಥೇಳಿ ಬೇರೆ ಭಾಷೆಯಲ್ಲಿ ಸಾಕಷ್ಟು ವಿಡಿಯೋಗಳು ಇವು ಬರ್ತಾಯಿದೆ. ಆದರೆ ಕನ್ನಡದಲ್ಲಿ ಈ ರೀತಿ ಜಾಗೃತಿ ಮೂಡಿಸುವಂತಹ ಕೆಲವು ವಿಡಿಯೋಗಳ ಕೊರತೆ ಇರೋದರಿಂದ ನಾನು ಈ ಒಂದು ವಿಷಯವನ್ನು ತೆಗೆದುಕೊಂಡು ನಮ್ಮ ಯೂಟ್ಯೂಬರ್ಗಳಿಗೆ ಈ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ವೈಟಿ ಸ್ಟುಡಿಯೋ ನಿಮ್ಮದು, ನಿಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮದು. ಇದನ್ನು ನೀವು ನಿಮಗೆ ಬೇಕಾದ ಹಾಗೆ ಬಳಸ್ಕೋಬಹುದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಯೂಟ್ಯೂಬನ್ನು ನಿಮ್ಮ ಒಂದು ವಿಡಿಯೋವನ್ನು ನೀವು ಹಲವಾರು ಬಾರಿ, ಯಾವಾಗಂದ್ರೆ ಮಾನಿಟೈಸೇಷನ್ಗಿಂತ ಬಿಫೋರ್ ನೀವು ಎಷ್ಟು ಬಾರಿ ಆದರೂ ನೀವು ವಿಡಿಯೋವನ್ನು ನೋಡಿಕೊಂಡ್ರೆ ಅಲ್ಲಿ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ನಿಮಗೆ ಮಾನಿಟೈಸೇಷನ್ ಆಯಿತು, ಆ ನಂತರದಲ್ಲಿ ನೀವು ಹಾಕಿರುವಂತಹ ವಿಡಿಯೋಗಳನ್ನು ನೀವೇ ಪುನಃ ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನೋಡ್ತಾ ಇದ್ದರೆ ಅಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದ ನಂತರ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಆ ಒಂದು ವಿಡಿಯೋಗಳನ್ನು ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ನೀವು ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ನೀವು ಆ ಒಂದು ವಿಡಿಯೋದ ಪ್ರೋಗ್ರೆಸ್ಸನ್ನು ನೋಡ್ಬೋದು. ಒಂದು ವೇಳೆ ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದದ್ದು ಅಂತ ಹೇಳಿ ನೋಡಬೇಕಾದ್ರೆ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನೋಡದೆ ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಆ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿ ಅದರಲ್ಲಿ ಆ ಒಂದು ವಿಡಿಯೋವನ್ನು ನೋಡ್ರಿ ಅಂಥೇಳಿ ಇಲ್ಲಿ ಸಲಹೆಯನ್ನು ಕೊಡ್ತಾ ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೇನೆ. ವೈಟಿ ಸ್ಟುಡಿಯೋ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಕೊಟ್ಟಿರುವಂಥ ಒಂದು ಅಪ್ಲಿಕೇಶನ್ ಆಗಿದೆ. ದಯವಿಟ್ಟು ಆ ಅಪ್ಲಿಕೇಶನ್ ನಿಮಗಾಗಿಯೇ ಅದು ಯೂಟ್ಯೂಬ್ ಸಿದ್ಧಪಡಿಸಿರುವಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಹಾಗಾಗಿ ನೀವು ಅದನ್ನು ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅದನ್ನು ಬಳಸ್ಕೋಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ಬಂದಾಗುವುದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ನಾನು ಹೇಳ್ತಾ ನೀವು ಧೈರ್ಯದಿಂದ ಇದನ್ನು ಬಳಸ್ಕೊಳ್ರಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.